ನನಗೊಂದು ಸರ್ ನೀವು 20 ಚಿಲ್ಲರೆ ರಂಗನಾಥ್ ಸರ್, 20 ಚಿಲ್ಲರೆ ವಯಸ್ಸು ಸರ್ ನಿಮಗೆ. ಫಸ್ಟ್ ಟೈಮ್ ಒಂದು ಮೆಲಡಿ ಕಾಡುತ್ತಲ್ಲ, ಒಂದು ಪ್ರೇಮ ಗೀತೆನೇ ಆಗಿರ್ತದೆ ಇನ್ಮೇರಿಯಬಲಿ. ಇದನ್ನ ಯಾರಿಗೋ ಹೇಳ್ಬೇಕು, ಈ ಹಾಡಲ್ಲಿ ನಾನೇ ಹೀರೋ ಅಂತ ಅನ್ಸಿದ ಹಾಡು ಯಾವ್ದು ಸರ್? ಇಲ್ಲ, ನನಗೊಂದು ಪ್ರಾಬ್ಲಮ್ ಆಯಿತು. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಸಂಗೀತಕ್ಕೆ ಹಾಕಿದ್ರು, ಗೊತ್ತಾ ಹೇಳಿದ್ರಿ, ಕ್ಲಾಸಿಕಲ್ಗೆ ಹಾಕಿದ್ರು. ಹಾಂ, ನನಗೆ ಇಲ್ಲಿ ಮೆಲೋಡಿ ಬರಲಿಲ್ಲ, ಅಲ್ಲಿ ಕ್ಲಾಸಿಕಲ್ ಇತ್ತು. ಈ ದೇವ್ರ ನಾಮಗಳ ಕಡೆ ಹೊಟ್ಟೋಗ್ಬಿಟ್ಟಿದ್ವಿ ನಾವು. ನಾನು ಅತ್ಯಂತ ಚಿಕ್ಕ ಹುಡುಗ 6ನೇ ಕ್ಲಾಸಲ್ಲೋ 7ನೇ ಕ್ಲಾಸಲ್ಲೋ ಇದ್ದಾಗ ಎಲ್ಲ ಕಡೆ ಹಾಡ್ತಾ ಇದ್ದಿದ್ದು ಹಾಡು ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಇದು ನಮ್ಮ ಹಾಡು. ನಮಗೆ ಇದಿಲ್ಲ, ಏನು ಲವ್ ಸಾಂಗ್ ಕಡಿಮೆ. ಬಟ್ 6ನೇ ಕ್ಲಾಸ್ 6 ಪ್ಲಸ್ 6 12 ಸರ್, 20 ಚಿಲ್ಲರೆಗೆ ಲವ್ ಅರ್ಥ ಅದಾದಮೇಲೆ ನೆಕ್ಸ್ಟ್ ಅದು ಫಸ್ಟ್ ವಸುಮತಿ ಟೀಚರ್. ಫಸ್ಟ್ ವಸುಮತಿನೇ ನಮ್ಮ ಮ್ಯೂಸಿಕ್ ಚಾನಲ್ ಇನಾಗ್ರೇಟ್ ಮಾಡಿದವರು ಇಲ್ಲಿ. ಮೈಸೂರಿನವರು. ಹೌದು ಸರ್, ನಮ್ಮ ಮೈಸೂರು ನಮ್ದು. ಮತ್ತೆ ಗುರುಗಳು ಕಾಮನ್, ಒಬ್ರು ಸಂಗೀತದ ಗುರುಗಳು. ಹಂಗಾಗಿ ನಮಗೆ ಮೆಲೋಡಿ ಬರಲಿಲ್ಲ, ಇದು ಬರಲಿಲ್ಲ. ಏನು ಹೇಳಿ ಸರ್, 20 ಚಿಲ್ಲರೆಗೆ ಬಂದಿರ್ತದೆ ಸರ್ ರೇಡಿಯೋದಲ್ಲೋ, ಕ್ಯಾಸೆಟ್ ಅಲ್ಲಿ ಬಂತು, ಅಲ್ಲಿ ಬರಬೇಕಾಗಿತ್ತು. ಅಲ್ಲೇನಾಗ್ಬಿಡ್ತು, ಸಮಸ್ಯೆ ಆಯಿತು ಅಂತಂದರೆ, ನಾನು 19ನೇ ವರ್ಷಕ್ಕೆ 16, 2, 18, 19ನೇ ವರ್ಷಕ್ಕೆ ಕೆಲಸ ಪ್ರಾರಂಭ ಮಾಡಿಬಿಟ್ಟೆ ಜರ್ನಲಿಸಮ್ನ. ಐ ಸ್ಟಾರ್ಟೆಡ್ ವರ್ಕಿಂಗ್. ಹಾಗಾಗಿ ನನಗೆ ಈ ರೊಮ್ಯಾಂಟಿಕ್ಕು ಸಾಂಗ್ಸು ಇವೆಲ್ಲ ನನಗೆ ಅರ್ಥವಾಗೋ ಪರಿಸ್ಥಿತಿ ದಾಟ್ಬಿಟ್ಟೆ ಕ್ವಿಕ್ಕಾಗಿ. ಆ್ಯಕ್ಚುಲಿ ನಾನು ಅದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲೇಟರ್ ಸ್ಟೇಜಸ್ಸಲ್ಲಿ ಸಾಂಗ್ಸನ್ನು. ತುಂಬ ನಿಧಾನವಾಗಿ ಎಂಜಾಯ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೆ. ನನಗೆ ಆರಂಭದ ದಿನಗಳಲ್ಲಿ ಬರ್ತಾ ಇದ್ದಿದ್ದೆಲ್ಲ ಇದೇನೆ, ಯಾವುದು ಭಕ್ತಿಗೀತೆ ಅಥವಾ ವರ್ಣಗಳು, ಶಾಸ್ತ್ರೀಯ ಸಂಗೀತ, ಅಥವಾ ಯಾವ್ದಾದ್ರು ಕೀರ್ತನೆಗಳು. ಬಟ್ ಅದೇ ತುಂಬ ಘನವಾದ ಬುನಾದಿ ಅಲ್ವಾ ಅದು? ಅದಕ್ಕಿಂತ ಘನವಾದ ಬುನಾದಿ ಸಂಗೀತ ಜ್ಞಾನಕ್ಕೆ ಅಥವಾ ಸಂಗೀತ ಹಾಡುಗಾರಿಗೆ ಬೇಕಾಗದೇ ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ, ಅವ್ರು ಕಲ್ತಿದ್ದಾರೆ ಅದು.